ಹಾಯ್ ಫ್ರೆಂಡ್ಸ್, ಈ ಡಿಸೈನನ್ನು ನಾನು ಲಾಸ್ಟಲ್ಲಿ ತೋರಿಸಿದ್ದೆ ನಿಮಗೆ ಸಿಂಗಲ್ ಆರ್ಚ್ ಹೇಗೆ ಹಾಕೋದು ಅಂತ. ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ನೋಡ್ಬೋದು. ಸೊ ಇದನ್ನು ಕಲ್ತ್ಕೊಂಡ್ಮೇಲೆ ಇದ್ರ ಮೇಲೆ ಹೇಗೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕುಚ್ಚನ್ನು ಹಾಕ್ಬೋದು ಅಂತ ಅಂದರೆ ಇದ್ರ ಮೇಲೆ ಒಂದು ಲೇಯರ್ ವರ್ಕ್ ಮಾಡಿ ಕುಚ್ಚು ಹೇಗೆ ಹಾಕ್ಬೋದು ಅಂತ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್, ಚೆನ್ನಾಗಿರುತ್ತೆ, ಸ್ಯಾರಿಗೆ ತುಂಬ ಒಳ್ಳೆ ಲುಕ್ ಬರುತ್ತೆ. ತುಂಬ ಸಿಂಪಲ್ ಆದರೆ ಬೇಗ ಕೂಡ ಆಗುತ್ತೆ. ಅದಕ್ಕೆ ನಾನೀಗ ಅಂದರೆ ನಾವು ಯಾವಾಗಲೂ ಕುಚ್ಚ ಅಂತ ಅಂದರೆ ಕ್ರೋಶಾದಲ್ಲಿ ಕುಚ್ಚು ಹಾಕ್ತೀವಿ ಅಂದರೆ 2 ಕಲರ್ ತೊಗೊಳ್ಳಿ. ನಾನು ಫಸ್ಟ್ ಬೇಸ್ಗೆ ಗ್ರೀನ್ ಹಾಕಿದ್ದೀನಿ, ಆಮೇಲೆ ಪಿಂಕ್ ಹಾಕ್ತಾಯಿದ್ದೀನಿ. ಈ ರೀತಿ ಮೆಟಲ್ದಿದು ಬೀಡ್ಸು, ನಿಮಗೆ ಪ್ಲಾಸ್ಟಿಕ್ ಬೀಡ್ಸ್ ಕೂಡ ಸಿಗುತ್ತೆ. ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಳ್ಳಿ. ಈ ಥರ ಬೀಡ್ಸ್ ಇಟ್ಕೊಂಡ್ರೆ ಇದು ತುಂಬಾ ಯೂಸ್ ಆಗುತ್ತೆ, ಯಾಕೆಂದರೆ ತುಂಬ ಡಿಸೈನ್ಸ್ಗೆ ಈ ಬೀಡ್ಸ್ ಯೂಸ್ ಮಾಡ್ತೀವಿ. ನಾನು ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತೀನಿ, ಯಾಕೆ ಅಂದರೆ ಮೆಟಲ್ ಬೀಡ್ಸ್ ಒಡೆದೋಗೋದಿಲ್ಲ ಮತ್ತು ಅದ್ರ ಶೈನಿಂಗ್ ಕೂಡ ತುಂಬ ದಿನ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಈಗ ನಾನು ಸೇಮ್ ಬೇಸ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಿಮಗೆ ಬೇಸಿಕ್ ವಿಡಿಯೋದಲ್ಲೇ ಹೇಳಿದೆ, ಅದೇ ರೀತಿ ನಾನು ಹಾಕೋತಾ ಇದ್ದೀನಿ. ನಾನು ಪ್ರತಿಯೊಂದು ಡಿಸೈನ್ಗೂ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ, ಯಾಕೆಂದರೆ ನೀವು ನೋಡಿ ಅರ್ಥ ಆಗಿಲ್ಲ ಅಂತ ಅಂದರೆ ನಾನು ಹೇಳಿದ್ರಾದರೂ ಅರ್ಥ ಆಗುತ್ತೆ ಅಂತ. 4 ಚೈನಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿರುವಂಥ 4 ಚೈನಲ್ಲಿ ನಾನು 4 ಹಾಫ್ ಸಿಂಗಲ್ ಕ್ರೋಶನ ಹಾಕೋತೀನಿ. ಹಾಫ್ ಸಿಂಗಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಎಲ್ಲ ಹೇಳಿದ್ದೀನಿ ಚೈನ್ ಸ್ಟಿಚ್ ಬಗ್ಗೆ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಮೊದಲನೇ ವಿಡಿಯೋ ಅಂದರೆ ಕ್ರೋಶ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಗತ್ತೆ. ಈ ರೀತಿ 4 ಸಿಂಗಲ್ ಕ್ರೋಶನ ಹಾಕೋಬೇಕು. ಸೇಮ್ ಇದೇ ಥರ ನೀವು ಸ್ಯಾರಿಗೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನು ಫಾಲ್ಸಿಂದ ಹೆಂಗೆ ಸ್ಟಾರ್ಟ್ ಮಾಡ್ದೋ ಅದೇ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಲಾಕ್ ಮಾಡಿ, ಲಾಕಲ್ಲಿ ಒಂದು ಲಾಕ್ ಮಾಡಿಕೊಂಡ್ರೆ ಸೊ ಇದಾಯಿತು. ಆ 2 ಏನು ಎಕ್ಸ್ಟ್ರಾ ಚೈನ್ ಇದೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೇಕು. ನೀವು ಮೇಲೆ ಸ್ಟೆಪ್ ಮಾಡ್ಕೊತಾ ಹೋದಾಗ 2 ಚೈನನ್ನು ಸ್ಕಿಪ್ ಮಾಡಬೇಕಾಗತ್ತೆ. ಸೊ ಈಗ ಅಲ್ಲಿ ನಾನು ನಿಮಗೆ ಬೇಸಿಕ್ ಆರ್ಚ್ ಹಾಕಬೇಕಾದ್ರೆ ಹೇಳ್ಕೊಟ್ಟಿದ್ದೆ ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅಂತ. ಸೊ ಆ ಥರ ನಾನು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಈಗ ಆ ಹೋಲನ್ನು ಹೀಗೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಬೀಡ್ಸನ್ನು ತೊಗೋತೀನಿ ಕ್ರೋಶಾದಲ್ಲಿ. ಆ ಹೋಲಲ್ಲಿ 2 ಥ್ರೆಡ್ಡು ಸಪ್ರೇಟ್ ಆಗಿರಬೇಕು. ಇದಾದಮೇಲೆ ಕ್ರೋಶಾ ಒಳಗಡೆ ಹೀಗೆ ಬೀಡ್ಸನ್ನು ಹಾಕ್ಕೊಳ್ಳಿ. ಅದನ್ನು ಆ ಥ್ರೆಡ್ಡಲ್ಲಿ ಇನ್ಸರ್ಟ್ ಮಾಡಬೇಕು. ಹೀಗೆ ತಳ್ಳಿದ್ರೆ ಅದು ದಾರದೊಳಗಡೆ ಹೋಗುತ್ತೆ. ಇಷ್ಟೇ ಸಿಂಪಲ್. ಸೊ ನಾನು ಹೇಳಿರುವಂತಹ ನಂಬರ್ ನೀಡಲ್ನ ನೀವು ಯೂಸ್ ಮಾಡಿದ್ರೆ ಇಷ್ಟು ಸಣ್ಣ ಮಣಿ ಕೂಡ ಹಾಕ್ಕೋಬೋದು, ಹಾಗೆ ಇಷ್ಟು ಥ್ರೆಡ್ ಲೇಯರ್ಸಲ್ಲಿ ಕೂಡ ಕ್ರೋಶಾ ವರ್ಕ್ ಮಾಡ್ಬೋದು. ಸೇಮ್ ಇದೇ ಥರ ಕಂಟಿನ್ಯೂ ಆಗುತ್ತೆ, ಬಟ್ ನೋಡೋದಕ್ಕೆ ಇಷ್ಟು ಸಿಂಪಲ್ ಇದೆ. ಬಟ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅಷ್ಟು ನಿಮಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮ್ಮ ಸ್ಯಾರಿಗೆ. ನಾನು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನಾನು ಹಾಕಿರುವಂತಹ ಸ್ಯಾರಿದು 2 ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಇಷ್ಟೇ ಸಿಂಪಲ್. ಇದು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಾನು ಆದಷ್ಟು ವಿಡಿಯೋ ಸ್ಲೋ ಆಗೇ ಮಾಡ್ತಾಯಿದ್ದೀನಿ. ಒಂದು ಸರಿ ಬೀಡ್ಸ್ ಹಾಕಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಸೊ ಒಂದು 2-3 ಸರಿ ನೀವು ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಮನೆಯಲ್ಲೇ ನಿಮ್ಮ ಸ್ಯಾರಿಗೆ ನೀವೇ ಹಾಕ್ಕೋಬೋದು ಆರಾಮಾಗಿ, ಖರ್ಚು ಜಾಸ್ತಿ ಆಗೋದಿಲ್ಲ. ಅಂದರೆ ಹಾಕೋದಕ್ಕೆ ಅಷ್ಟು ಪೇಷನ್ಸ್ ಇದ್ದರೆ ಏನೋ ನಿಮಗೆ ಇಷ್ಟ ಇದ್ದರೆ ಕಲಿಬೇಕು ಅಂತ ಸೊ ನೀವು ಕೂಡ ಹಾಕ್ಕೋಬೋದು. ಇದು ಬೇಸಿಕ್ ಡಿಸೈನ್. ಇದಾದಮೇಲೆ ನಿಮಗೆ ಇದರಲ್ಲಿ ಬೇರೆ ಬೇರೆ ಅದನ್ನು ನೀವು ಡಿಸೈನ್ನ ಚೇಂಜ್ ಮಾಡಿಕೊಂಡು ಮಾಡ್ಬೋದು. ಬಟ್ ನಾನು ಆರ್ಚ್ ಹೇಳ್ಕೊಟ್ಟಿದ್ದೀನಲ್ಲ ಅದು ಮತ್ತು ಇದು ಬೇಸಿಕ್ಕಾಗಿ ಬರುತ್ತೆ ನಿಮಗೆ ಡಿಸೈನು, ತುಂಬ ಕಷ್ಟ ಆಗಲ್ಲ. ಒಂದು ಮಣಿ ಹಾಕೋದು, ಡಬಲ್ ಕ್ರೋಶ ಹಾಕೋದು ಅಷ್ಟೇ, ತುಂಬ ಸಿಂಪಲ್. ನಾನೀಗ ಮಣಿ ಹೇಗೆ ನೀಡಲ್ಗೆ ತೊಗೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ಒಂದು ಪ್ಲೇಟಿಗೆ ಅಗಲವಾಗಿರುವಂತಹ ಈ ಥರ ಕ್ಯಾಪ್ಗೆ ಏನಾದರೂ ಮಣಿ ಹಾಕ್ಕೊಳ್ಳಿ. ಈ ಥರ ಇದು ಮಾಡಿದ್ರೆ ಅದು ಒಳಗಡೆ ಹೋಗುತ್ತೆ. ಇಷ್ಟೇ ಸಿಂಪಲ್. ಒಂದು ಆರ್ಚಿಗೆ 11 ಮಣಿ ಬರುತ್ತೆ. ನಾವು ಬೇಸಿಕ್ ಆರ್ಚಲ್ಲಿ ನಿಮ್ಗೆ ಹೇಳಿದೆ 12 ಸಿಂಗಲ್ ಕ್ರೋಶ ಹಾಕೋತೀವಿ. 12 ಸಿಂಗಲ್ ಕ್ರೋಶ ಅಂದರೆ 12 ಮಣಿ ಬರಲ್ಲ, ಲೂಸ್ ಆಗಿಬಿಡುತ್ತೆ ಆರ್ಚು. ಸೊ ಹಾಗಾಗಿ 11ಕ್ಕೆ ನೀವು ಸ್ಟಾಪ್ ಮಾಡಬೇಕು, ಅಂದರೆ 11 ಬರೋದು ಮಣಿ. ಸೊ ಒಂದು ಆರ್ಚಿಗೆ 11 ಬೀಡ್ಸ್ ಬರುತ್ತೆ ಆ ಥರ. ಸೊ ಫ್ರೆಂಡ್ಸ್, ನನ್ನ ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಿರೋ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಹೆಲ್ಪ್ ಅನಿಸಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ, ಸೊ ಅವ್ರಿಗೂ ಕೂಡ ಯೂಸ್ ಆಗುತ್ತೆ.
ಮಹಿಳೆಯರಿಗೆ ಹೆಲ್ಪ್ ಆಗುವಂಥ ಯಾವುದಾದ್ರೂ ಕಂಟೆಂಟ್ ಇದ್ದರೆ ಖಂಡಿತ ಎಲ್ಲ ರೀತಿಯ ವಿಡಿಯೋಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇಷ್ಟೇ, 11 ಮಣಿ ಆದಮೇಲೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ 11 ಬೀಡ್ಸ್ ನಾನು ಹಾಕಿದ್ದೀನಿ. ಈಗ ಅಲ್ಲಿ ಲಾಸ್ಟಲ್ಲಿ ಕೂಡ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿದ್ವಿ. ಸೊ ಇದೇ ರೀತಿ ಇಲ್ಲೂ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಲಾಕ್ ಮಾಡಿದ್ದೀವಲ್ಲ, ಆ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಆ ಸೈಡು ಈ ಸೈಡು 2 ಸ್ಟಿಚ್ ಸ್ಕಿಪ್ ಮಾಡಿದ್ದೀನಿ. ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಗ್ರೀನ್ ಕಲರಲ್ಲಿ ಹಾಕಿರುವಂಥ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸೆಂಟ್ರಲ್ಲಿರೋದಕ್ಕೆ ಲಾಕ್ ಮಾಡಿದ್ದೀವಿ. ನೀವು ನಿಧಾನಕ್ಕೆ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಅದಾದಮೇಲೆ 4 ಚೈನಿಗೆ 4 ಹಾಫ್ ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಅಲ್ಲಿ ಬಂದು ಕುಚ್ಚು ಹಾಕಬೇಕಾಗತ್ತೆ. ನಿಮಗೆ ಎಲ್ಲಿ 4 ಚೈನ್ ಖಾಲಿ ಇರುತ್ತೆ ಅಲ್ಲೆಲ್ಲ ನೀವು ದಾರದಲ್ಲಿ ಕುಚ್ಚನ್ನು ಹಾಕ್ಕೋಬೇಕು. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೇಬಿ ಕುಚ್ಚು ಹೇಗೆ ಹಾಕಬೇಕು ಅಂತ. ಇಷ್ಟೇ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಹಾಗೆ ಇದನ್ನು ಇನ್ನೂ ಗ್ರ್ಯಾಂಡಾಗಿ ಕೂಡ ಮಾಡ್ಬೋದು. ಬಟ್ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಮಾಡೋದು ನೀವೇ ನೋಡಿದ್ರಲ್ಲ ಎಷ್ಟು ಈಸಿ ಅಂತ. ಸ್ವಲ್ಪ ಟೈಮ್ ಆಗುತ್ತೆ, ಯಾಕೆ ಅಂದರೆ ಸ್ಯಾರಿದು ಲೆಂತು ಸ್ವಲ್ಪ ಜಾಸ್ತಿ ಇರುತ್ತೆ. ನಾನಿಲ್ಲಿ ಬರೀ 3 ಡಿಸೈನ್ಸ್ ಹಾಕಿದ್ದೀನಿ ಅಷ್ಟೇ, ಅಂದರೆ 3 ಆರ್ಚ್ ಅಷ್ಟೇ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮ್ಗೆ ಇಡೀ ಸ್ಯಾರಿ ಹಾಕಬೇಕಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಬೆಟರ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಕಂಪ್ಲೀಟ್ ಮಾಡಿ 3 ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಇದು 3 ಆರ್ಚ್ಗೂ ನಾನು ಮಣಿಯನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆಲ್ಲ ಬೇಸ್ ಅಂದರೆ ನೀವು ಕ್ರೋಶಾದಲ್ಲಿ ಫಸ್ಟು ಆರ್ಚ್ ಚೈನು ಈ 2 ಹೇಗೆ ಪರ್ಫೆಕ್ಟಾಗಿ ಹಾಕೋದು ಅಂತ ಕಲ್ತ್ಕೊಳ್ಳಿ. ಲಾಸ್ಟಲ್ಲಿ ಥ್ರೆಡ್ನ ಇಷ್ಟು ಹಾಗೆ ಬಿಡಿ ಅಂತ ಹೇಳಿದ್ದೆ, ಯಾಕೆ ಅಂದರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಏನು ಮಾಡಿ ಅಂತ ಅಂದರೆ ಸ್ವಲ್ಪ ಅದರ ಎಷ್ಟು ಲೆಂತ್ಗೆ ಬೇಕೋ ನೀವು ಅಷ್ಟಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಬೇಡ, ಒಂದು ಮೀಡಿಯಮ್ ಆಗಿ ಕಟ್ ಮಾಡಿ. ಅದಕ್ಕೆ ಸ್ವಲ್ಪ ಗ್ಲೂ ಹಾಕಿ, ಗಮ್ಮನ್ನು ನಿಮಗೆ ತೋರಿಸಿದೆ ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತೆ, ಅದನ್ನು ಹಚ್ಬಿಟ್ಟು ಸ್ವಲ್ಪ ಹಿಂದೆ ಹಾಗೆ ಫೋಲ್ಡ್ ಮಾಡಿ ಡಿಸೈನ್ಗೆ ಅಂಟಿಸಿದ್ರೆ ಸ್ವಲ್ಪ ಲೆಂತಾಗಿ ಬಿಟ್ಟರೆ ಏನಾಗುತ್ತೆ, ಅದು ಬಿಚ್ಚೋಗೋಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಡಿಸೈನ್ಗೂ ಕೂಡ ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಡಿಸೈನ್ ಚೆನ್ನಾಗಿರುತ್ತೆ. ಸೊ ಈ ಥರ ಸಣ್ಣ ಟಿಪ್ಸೇ ನಮಗೆ ಒಂಥರ ನಮ್ಮ ಡಿಸೈನ್ನ ನೀಟಾಗಿ ಮಾಡೋದಕ್ಕೆ ಹೆಲ್ಪ್ ಆಗೋದು. ಇಷ್ಟೇ, ಈಸಿ. ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀವು ಗ್ರ್ಯಾಂಡ್ ಲುಕ್ ಕೊಡ್ತೀನಿ ಅಂತ ಅಂದರೆ ಈ ಥರ ಸ್ಟೋನ್ ಲೇಸ್ ಸಿಗುತ್ತೆ. ಸ್ಟೋನ್ ಲೇಸ್ ಮತ್ತು ಪರ್ಲ್ ಬೇಡ, ಇದು ಸ್ಟೋನ್ ಮತ್ತು ಗೋಲ್ಡನ್ ಕಲರ್ ಇನ್ನೊಂದು ಲೇಸ್ ಸಿಗುತ್ತೆ ಪ್ಲೇನು.
ಅದನ್ನು ಕೂಡ ನೀವು 2 ಲೈನ್ ಹಾಕ್ಕೋಬೋದು. ಬೇಡ ಅಂದರೆ ಇದು ಸಿಂಪಲ್ಲಾಗಿ ಒಂದು ಸ್ಟೋನ್ ಲೇಸ್ ಚೆನ್ನಾಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಡಿಸೈನಲ್ಲಿ 2 ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ಸ್ಟೋನ್ ಲೇಸ್ ಹೇಗೆ ಸ್ಟಿಕ್ ಮಾಡೋದು ಅಂತ ನೋಡ್ಕೊಳ್ಳಿ. ಫುಲ್ಲು ನಿಮ್ಮದು ಸ್ಯಾರಿ ಕಂಪ್ಲೀಟ್ ಆದಮೇಲೆ ಕುಚ್ಚು ಹಾಕೋಕ್ಕೂ ಮೊದಲು ನೀವು ನಮ್ಮ ಪಿಂಕ್ ಮತ್ತು ಗ್ರೀನ್ ಕಲರ್ ಜಾಯಿನ್ ಆಗಿರುವಂಥ ಒಂದು ಲೈನ್ ಇರುತ್ತಲ್ಲ, ಆ ಲೈನ್ ಮೇಲೆ ಗ್ಲೂ ಹಾಕಿ ಅದ್ರ ಮೇಲೆ ನೀವು ಸ್ಟೋನ್ ಲೇಸ್ನ ಅಂಟಿಸ್ಬೋದು. ಸೊ ಸಿಂಪಲ್ ಇಷ್ಟೇ. ಇಲ್ಲಿಗೆ ನನ್ನ ಡಿಸೈನ್ ಕಂಪ್ಲೀಟ್ ಆಯಿತು. ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗ್ತಾ ಇದೆ ಅಂತ. ಹಾಗೆ ನನ್ನ ಚಾನಲ್ಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.